ಎಷ್ಟೊತ್ತು ಮರೇ ಇನ್ನೂ ಬರಲಿಲ್ಲ ಅಲ್ಲಿಕ್ಕೆ. ಎಷ್ಟು ಹೇಳ್ತೇನೆ ನಾನು, ಒಂದೀಗ ಹೊತ್ತುಣ್ಕೆ ಬಾ ಅಂತೇಳಿ. ಈಗ ಕತ್ಲಾತಂದ್ರೆ ಮತ್ತೆ ಓಡ್ತಾಳ ಒಂದು ಹೇಳ್ತಿ, ನನ್ನ ಗಂಡು ಕರಿತಾನ ಅಂತೇಳಿ. ಎಲ್ಲಿ ಹೋದ್ಲಪ್ಪ ಆಯ್ಕೆ? ಆಗ್ಲೇ ಬಂದ್ ನಿಂತಾರ ಗೌಡ್ರು ನನ್ನ ಸಲುವಾಗಿ. ಬಾಳ ನನ್ನ ಮಲ್ಲಿಗೆ ಹೂವಿನ ದಂಡ ಎಷ್ಟೊತ್ತು ಕಾಯ್ಬೇಕ? ಬಾ ಬಾ. ಬಿಡ್ರಿ ಗೌಡ್ರ, ಬಿಡ್ರಿ ಕಡಿಮೆ. ತಡಿ ಇದನ್ನ ಮೊದಲು ಹೋಗಿ ನಾನು ಹೇಳಿ ಬರ್ತೇನೆ. ಬಂದಕ್ಕೆ ಸಿಟ್ಟು ಮಾಡ್ತೀಯಲ್ಲ. ಅಲ್ಲ ಎಷ್ಟೊತ್ತು ಕಾದನ್ ಗೊತ್ತನ ನಿನ್ನ ಸಲುವಾಗಿಲ್ಲ. ನಾನು ಹೆಂಡತಿಗೂ ನಾ ಇಷ್ಟು ಕಾಯ್ದಲ್ಲ ಗೊತ್ತನ. ದೊಡ್ಡ ಬರಬಾರ್ದನ ಒಂದೀಟ. ಆದ್ರೂ ಏನೇನ್ರಿಪ್ಪ ಗೌಡ್ರ, ನೀವು ವಯಸ್ಸು ಆದಂಗ ಭಾರಿ ಚಂದ ಕಾಣಕತ್ತೀರಿ. ಕರೇನ ನಿಮ್ಮ ತಕ್ಕ ನಿಮ್ಮ ಹೆಂಡತಿನ ಅಲ್ಲಿ ನೋಡ್ರಿ. ಹ್ಞೂನ್ಲೇ ಸ್ವಾಮಿ, ನನ್ನ ಬಂಗಾರ ಏನು ಮಾಡ್ಬೇಕು ಹೇಳಲಿ. ನನ್ನ ನಶೀಬನ ಬರಬ್ರಿ ಇಲ್ಲಿ. ನಿನ್ನಂತ ಬೆಣ್ಣಿ ಉಂಡಿನ ಮದುವೆ ಮಾಡ್ಕೊಂಡಿರ್ಬೇಕಂದ್ರೆ ಹತ್ತಿ ಚೀಲ್ ಗಂಟು ಬಿದ್ದುಬಿಡ್ತು ನನಗೆ. ಬಿಡ್ರಿ ಸಾಕು ನಿಮ್ಮ ಮಾತೆಲ್ಲ. ಹಂಗಿದ್ದವ್ರು ಮತ್ತೆ ನನ್ನ ಅವಾಗನ ಲಗ್ನ ಮಾಡ್ಕೋಬೋದಿತ್ತಲ್ಲ. ಇಷ್ಟು ವರ್ಷ ದಿನಾನು ಬರೇ ಕದ್ದು ಮುಚ್ಚಿ ಭೇಟಿ ಆಗೋದು ಆಗಕತ್ತತಿ. ಇನ್ನೇನು ಮದುವೆ ಮಾಡ್ಕೊಳ್ಳೋದ್ಲೆ? ಅಲ್ಲೇ ವಯಸ್ಸನ್ಲೆ. ಈಗ ನಾನು ನೀನು ಮದುವೆ ಮಾಡ್ಕೊಂಡ್ರೆ ಊರನ್ ಮಂದಿ ನಗ್ತಾರ. ಏನ ಹಂಗ ನಗುದಿಲ್ಲ, ಕುಂಡಿ ಬಡ್ಕೊಂಡು ನಗ್ತಾರ. ಹೋಗ್ಲಿ ಬಿಡ್ರಿ, ನನ್ನ ಮಗನೂ ಮತ್ತೆ ಸೇರೋದಿಲ್ಲ ಮದುವೆ ಗಿದ್ವಿ ಮಾಡ್ಕೊಳಕತ್ರ. ಅದು ಹೋಗ್ಲಿ. ಅಲ್ರಿ ನೀವೇನು ಹೇಳಿದ್ರಿ ನಂಗೆ? ಈ ಸಲ ಬಸು ಜಯಂತಿ ಹೊಸ ಸೀರೆ ಕೊಡಿಸ್ತೀನಿ ಇದ್ರಿ. ಸೀರಿಲ್ಲ ಪಾರಿಲ್ಲ, ಹೋಗ್ ಬರೀ ಹಿಂಗೆ ಬಂದಾಗ ಖಾಲಿ ಮಾತಾಡ್ಕೊಂಡು ಕೆಲಸ ಮುಗಿಸಿ ಹೋಗ್ಬಿಡ್ತೀರಿ. ಇಲ್ಲ ನನ್ನ ಬಂಗಾರ, ಕೊಡಿಸ್ತೀನಿ. ಸ್ವಲ್ಪ ಒಂಚೂರು ಸೂರ್ಯಪಾನ ಹಾಕೇನಿ ಹೊಲ್ದಾಗ. ಸೂರ್ಯಪಾನ ತೆಗಿತಿದ್ದಂಗ ಮಾರಿದ್ರ ರೊಕ್ಕದಾಗ ನಿನಗೆ ಒಂದು ಸೀರೆ ಫಿಕ್ಸ. ಕರೆನೂ ಕೊಡಿಸ್ತೀರಿ? ಕರಿನ ಕೊಡಿಸ್ತೇನ್ಲಿ. ನಿನ್ ಯಾವಾಗಾರ ಬಿಟ್ಟಿದ್ದೆ ನನ್ಲಿ ನಾನು. ನಿನ್ನ ನೋಡತ್ಲೆ ನನ್ನ ಜೀವ ಜಲ್ಲ ಜಲ್ಲ ಅಂತತಿ. ಹಂಗಂತೀರಿ ಮತ್ತು ಶೋಭಕ್ನಿಂದ ಅಡ್ಯಾಡ್ತೀರಿ. ಆ ಶೋಭೆ ಅದಾಳಲ್ಲಕ್ಕಿ ನಿಮ್ಗಷ್ಟು ಇದದಾಳ ಅನ್ಕೋಬೇಡ್ರಿ. ಆಕಿ ಆ ಬಡಿಗ್ಯಾರ ಚೆನ್ನೆ ಅದನಲ್ಲ, ಆ ಚೆನ್ನೆ ಅನ್ಕೊಟ್ಟು ಗಿಚ್ಚಿ ಗಿಲಿಗಿಲಿ ನಡೆಸಾಳಕ್ಕಿ. ನಿಮಗೆ ಗೊತ್ತಿಲ್ಲ, ನಾವು ಒಬ್ಬೇಕೆ ನಿಮ್ಮ ಮುದ್ದು ಮಕಾನ ಮೆಚ್ಚಿ ನಿಮ್ಮ ಜೊತೆಗೆ ಇರಕ್ಕೆ ಎಲ್ಲಾರು ನನ್ನ ಹಂಗಂತ ಮಾಡಿರೇನು? ಹೌದಾ? ಚೆನ್ನೆ ಅನ್ಕೂಟ್ ನಡ್ದತ್ ಯಾಕಿದ? ಅಕ್ಕಿನ ಕಡ್ದ ಬಿಡ್ತಂತೇಳಿ ಆಗಿದ್ದಾಲಿ. ಸುಮ್ ಕುಂದ್ರ ಬಿಡ್ಬಿಡ. ಅಲ್ರಿ ಕಡ್ದ ಬಿಡ್ತಾರಂತ. ಆಕೆ ನಿಮ್ಮ ತಾಳಿ ಕಟ್ಟಿದ್ ಹೇಂತೇನು ಕಡ್ದ ಬಿಡ್ತೇನೆ ಅನ್ನಕ್ಕ. ಹೇಳ್ತಾಳ ನಿನಗೆ ಹೆಂಗೆ ಭಾಳ ಮಂದಿ, ನನಗೂ ಹಂಗೆ ಭಾಳ ಮಂದಿ ಅಂತ ಹೇಳ್ತಾಳ. ಅದು ಬಿಡ್ರಿ, ಹೋಲಿ ಹಾಳಾಗಿ ಎಲ್ಲರೂ ಯಾಕೆ ಹೋಗ್ಗಳಕ್ಕ. ನೀವು ಮಾತ್ರ ನಂಗೆ ಈ ಸಲ ಸೀರೆ ಕೊಡ್ಸಾಕೋಬೇಕಾ ಏನು? ನನ್ನ ಗಂಡ ಮಂದ್ಲಾರ್ದಾಗ 8 ದಿನ ಊರಿಗೆ ಹೊಂಟಾನ ಕೆಲ್ಸದ ಮ್ಯಾಗ. ಊರಿಗೆ ಹೊನ್ನಂದ್ರೆ ಇಲ್ಲೇನು ಬರಾಕೋಬೇಡ್ರಿ, ಮನೆಗೆ ಬಂದ್ಬಿಡ್ರಿ. ಏನು 8 ದಿನ ಊರಿಗೆ ಹೊಂಟಾನ? ಅದಂತೆ ನಾನು ಒಂದು 6 ತಿಂಗಳ ತೊತ್ತು ಎಲ್ಲಿ ಹೋಗೋವಲ್ಲಲ್ಲ. ಹಂಗಾರ ಮುಂದೆ ಮ್ಯಾರ್ದಾಗ ಹೊಕ್ಕ ನಾನು ಆತು ದಿನ ಹೊಲ್ದಾಗ ಮಕ್ಕೊಂತೇನಂತೇಳಿ ನಿನ್ನಂತೇಳಿ ಬಂದ್ಬಿಡ್ತಾನೆ. ಸುಮ್ಮನೆ ಬರೋದಲ್ಲ. ಒಂದು ತೊಲಿ ಬಂಗಾರ ಬೇಕು, ಒಂದು ಸೀರೆ ಬೇಕು ಅಂದ್ರೆ ಬರ್ರಿ. ಇಲ್ಲಿಕಂದ್ರೆ ಬೇಡ ಉಸಾಬ್ರಿನ ಬೇಡ. ಅಯ್ಯೋ ನನ್ನ ಬಂಗಾರ, ಸಾಲ ಮಾಡಿ ಆದ್ರೂ ತರ್ತೇನೆ. ನೀನು ಸಲುವಾಗಿ ಒಂದು ತೊಲಿ ಬಂಗಾರ ಇಲ್ಲ ಅಂತೇನೆ ನಾನು. ಏನು ಒಂದು 5,000 ರೂಪಾಯಿ 10,000 ರೂಪಾಯಿ ಹೋದ್ರೋಗ್ಲಿ. ಸೀರೆ ಗೀರಿ ಎಲ್ಲ ಕೂಡಿ ಯಾವುದಿಲ್ಲ ತರ್ತಾನೆ. ಆತಂಗಾರ ಆ ಶೋಭಿ ಕೊಟ್ಟು ಹೋಗ್ಬೇಡ್ರಿ. ಮತ್ತೆ ಹೋಗುದಿಲ್ಲ ನನ್ನ ಬಂಗಾರಿ. ಬರೀ ಮಾತಾತು ಇನ್ನೊಟ್ಟು ಹೊತ್ತು ಬಿಟ್ರೆ ಬರೀ ಹೊತ್ತು ಮುಣಿಗೆ ಬಿಡ್ತೈತಿ. ಆಮ್ಯಾಗ ಹೊಕ್ಕನ್ ಅಂತಿ. ಅಲ್ಲ ನಿಮ್ಮ ಸಸಿ ಹೊಟ್ಟಿಲದಾಳಂತ? ನನ್ನ ಸಸಿ ಹೊಟ್ಟಿಲದಾಳ. ಗಂಡ ಆಕತ್ ನೋಡ್ತೀರ? ಆಗ್ಲಿ ಗಂಡರ ಆಗ್ಲಿ ಹೆಣ್ಣರ ಆಗ್ಲಿ ಸಸಿ ಹಡಲ್ಲ ಅಂದ್ರೆ ಖುಷಿಗೆ ಮತ್ತೆ ನನಗೆ ಏನಾರು ಕೊಡ್ರಲ್ಲ. ಮತ್ತೆ ಕೊಡನ್ಲಿ, ನಿನಗಿಲ್ಲ ಅಂತೇನ ನಾನು. ಅಂದಂಗೆ ನನ್ನ ಮಗ್ಗ ಒಂದು ಕನ್ನೆ ನೋಡ್ಬೇಕಂತ ಮಾಡೀನಿ, ಲಗ್ನ ಮಾಡ್ಬೇಕಂತ ಮಾಡೀನಿ. ಎಲ್ಲಾರ ನಿಮ್ಗೆ ಗೊತ್ತಿದ್ದು ಕನ್ನೆ ಇದ್ರೆ ಹೇಳ್ರಿ. ಮತ್ತೆ ಏನು ನಮ್ಮ ಮಂದಿದೆ ನಮ್ಮ ಕನ್ನೆನ ಅವಂಗೊಂದು ಪಾಪ ಮದುವೆ ಮಾಡೋಣಂತೆ. ಮತ್ತು ಮದುವೆಗೆ ಏನಾರ ಒಟ್ಟು ಕೈಗೂಡ್ತಿರ್ನ ಇಲ್ಲ? ನಿನ್ನ ಗಂಡ ಅದಾನಲ್ಲ, ಇಂಥವಕ್ಕೆಲ್ಲ ನೀ ಕೇಳಬಾರ್ದಪ್ಪ. ನನ್ನ ಒಂದು ತೊಲಿ ಬಂಗಾರ ಕೊಡ್ತೀನಿ ಅಂದೇನಿ, ಸೀರೆ ಕೊಡ್ತೀನಿ ಅಂದೇನಿ. ನಿನಗೆ ಏನು ಒಂದು ತೊಲಿ ಬಂಗಾರದಾಗ ಏನಾರ ಮಾಡಿಸ್ಕೊ. ಸೀರೆ ಕೊಡ್ತೀನಿ, ಅದನ್ನ ನಿನ್ನ ಮಗನ ಮದ್ವೆ ಗುಟ್ಕೋ. ಮುಗಿತಪ್ಪ. ಮಗನ ಮದ್ವೆ ನಾ ಮಾಡಾಕೋಕೇತನ? ಮಗ ಏನು ನನಗೆ ಹುಟ್ಟ್ಯಾನ? ನಿನ್ನ ಗಂಡ ಹುಟ್ಟ್ಯಾನ? ಚಿಣಿಮಣಿ ಚಿಂತಾಮಣಿ ಎಲ್ಲ ನನ್ನ ಕಡೆನೇ ಹಬ್ಬಾಕ್ ನೋಡ್ತಿ ಬಿಡು. ಅಂತಂಗ ಮೊನ್ನೆ ಆಕೆ ಶೋಭೆ ಅಂದ್ಲು, ನೀನು ಇರಂಗುಡು ಕೊಟ್ಟು ಮಾತಾಡ್ಕೊಂಡು ನಿಂತಿದ್ದೆ ಅಂತ. ಯವ್ವ ನಾವಲ್ಲಿ ಅಲ್ರಿ ಯಪ್ಪ ದೇವ್ರೆ, ನಾನು ಇರಂಗೋಡ ಅಣ್ಣನ ಕಡೆ ಅಂದ್ರೆ ಅವ್ರ ಹೊಲ್ದಾಗ ಕಳೆ ಕೇಳೋದಿತ್ತು. ಅದಕ್ಕೆ ಪಾಪ ಬರ್ತೀನಿ ಅಂತ ಕೇಳಿದ್ರು. ಅಂದೆ ಅಷ್ಟೇ. ಅದು ನಿಮ್ಮಂತೆಲ್ಲ ಅಲ್ಲೇ ಬಂದು ಹೇಳೋಣ, ನೀವು ನಂಬಿ ಬಿಟ್ರನ? ಆಯ್ತು ತಗೋರಿ, ನಾನು ನಿಮ್ಮನ್ನು ಬಿಟ್ಟು ಯಾರ ಕಡೆನೂ ಮಾತಾಡೋದಿಲ್ಲ. ಇಲ್ಲ ನನಗೆ ನಂಬಿಕೆ ಐತಿ ನಿನ್ನ ಮ್ಯಾಗ. ಅಂದಂಗೆ ಮತ್ತೆ ಬರೀ ಮಾತಾಡುದಾನ ಇತ್ತಾಗ ಭಾಳ ಚಂದ ಕಾಣಕತ್ತಿ ನೀನು. ಅತ್ತಿಯರೆಲ್ಲಿ ಹೋದ್ರಿ? ನಮ್ಮವನ ಒಂದೆರಡು ದಿನ ಅವ್ರ ತವ್ರ ಮನೆಗೆ ಇದ್ದು ಬರ್ತೇನೆ ಅಂತ ಹೋಗ್ಯಾಳ. ಅಲ್ರಿ ಈಗ ಹೋದ್ರೆ ನಾವು ಹುಡುಗರನ್ನದು ಸಂಭಾಳಿಸಿ ಮನ್ಯಾಗ ಕೆಲಸ ಹೆಂಗೆ ಮಾಡ್ಕೊಲಿ? ಅಯ್ಯ ನಮ್ಮವ್ವ ಈ ವಯಸ್ಸಿನಾಗೂ ಮನಿ ಎಲ್ಲ ಕೆಲಸ ಮಾಡ್ಕೊಂಡು ದನ ಕರುಗಳು ನೋಡ್ಕೊಂಡು ಹುಡುಗರ್ನು ಸಂಭಾಳಿಸ್ತಾಳ, ಜೊತೆಗೆ ನಿನ್ನೂ ಸಂಭಾಳಿಸ್ತಾಳ. ನಿನ್ನ ಕೈಲಾಗಂಗಿಲ್ಲನ? ಅಲ್ಲಲ್ಲಿ
ನೀನ ನೋಡ್ತಿ ನಿಮ್ಮ ಅಣ್ಣನ ಮನ್ಯಾಗ ಹೆಂಗೈತೆ ಅಂತೇಳಿ. ಕಸ್ತೂರಿ ಒಂದು ಕೆಲಸನಾರು ಬಿಡ್ತಾಳ. ಮೊದಲು ಬರ್ತಿದ್ದಿಲ್ಲ ನಾ ಒಪ್ಕೊಂತೀನಿ, ಆದ್ರೆ ಕಲ್ತು ಈಗೆಲ್ಲ ಮಾಡಾಕತ್ತಿಲ್ಲ. ಆಮೇಲೆ ನಿನಗಿಂತ ಎಷ್ಟು ವರ್ಷ ಸಣ್ಣದ ಹುಡುಗಿ, ಆದರೂ ಎಲ್ಲ ಮಾಡ್ತತಿ ಪಾಪ. ಆ ಹುಡುಗಿಗೂ ಮತ್ತೆ ಅಲ್ಲಿ ತಪ್ಪಿದ್ದಲ್ಲ ನಿಂದು ಕಿರಿಕಿರಿ. ಈಗ ಮೊನ್ನೆ ಜಗಳ ತಗೊಂಬಂದಕ್ಕೆ ನೀನು ಖಾಲಿ ಪೀಲಿ ನೋಡಿದ್ರೆ ಈಗ ಅವರ ಬಂದು ಕರ್ಕೊಂಡು ಹೋಗ್ಬೇಕಂತ ನೀ ಅಂತಿ. ಅವ್ರು ಬಂದಿಲ್ಲಂತೆ ಮಕ ಅನ್ನೋದು ಗಡಿಗೆ ಮಾಡ್ಕೊಂಡು ಇಲ್ಲಿ ಕುಂತಿ. ರೀ ನನ್ನ ಮುಂದಕ್ಕೆ ನೀವು ಇದು ಮಾಡಕ್ ಹೋಗ್ಬೇಡ. ನೀವು ಸಾಕು ನಮ್ಮ ಒಬ್ಬಕ್ಕೆ ತಲೆ ಮ್ಯಾಗ ಹೊತ್ಕೊಂಡು ಮೆರವಣಿಗೆ ಮಾಡೋದಲ್ದ ಮತ್ತೆ ನೀವು ಬೇರೆ ಮಾಡಕತ್ತೀರನ. ಆತಾಗ ಬಂದು ಕರ್ಕೊಂಡು ಹೋಗ್ಲಿ ಸುಮ್ಮನೆ ರೀ. ತವ್ರ ಮನೆಗೆ ನಾವು ಹೋಗ್ಬೇಕಂದ್ರೆ ಕಿಮ್ಮತ್ ಬೇಡ ನಮ್ಗೆ. ಅದು ಅಲ್ದ ನಮ್ಮವ್ವ ನಮ್ಮ ಅಣ್ಣ ಬಂದು ಕರೆದಾರ. ನಮ್ಮ ಅಪ್ಪನೂ ಬಂದಿಲ್ಲ, ಆದ್ರೆ ಪರವಾಗಿಲ್ಲ, ನಮ್ಮ ಅಪ್ಪ ಹೇಳಿದಕ್ಕೆ ಇವ್ರು ಬಂದಾರ. ನಂಗೆ ಅವ್ರದ್ದೇನು ಹತ್ತಿಲ್ಲ. ಇಕ್ಕಿ ಬಂದು ಕರಿಲಾರ್ದ ನಾ ಹೆಂಗೆ ಹೋಗ್ಲಲ್ಲೇ. ಸುಮ್ಮನೆ ರೀ, ನನಗೇನು ಮಾನ ಮರ್ಯಾದಿಲ್ಲ ಅಂತ ತಿಳ್ಕೊಂಡಿರ. ಬರ್ತಾಳೆ ಎಲ್ಲೋ ಕಳ. ನಮ್ಮ ಅಪ್ಪ ಅಲ್ಲೇ ನೀಟ್ ನೇಳ್ ಸೇರುವಲ್ಲ ಅಂತಕಿನ್ನ ಗೊತ್ತನ. ಹಂಗೆ ಕಿರಿಕಿರಿ ಮೇಲೆ ನಮ್ಮ ಅಪ್ಪನ ಓಡಿಸ್ತಾನೆ ನೋಡಿ, ಬಂದು ಆಕಿನ ಕರೆದು ಕಾಳ ನನ್ನ. ಈಗಲ್ಲ ಅತ್ತಿಯರು ಬರೋದು ಎಷ್ಟು ದಿನ ಆಕತಿ? ಏನಪ್ಪ ಒಂದು 2 ದಿನ 3 ದಿನ ಆಗ್ಬೋದು, ಹೇಳೋಕ್ಕಾಗಲ್ಲ. ಇವತ್ತ ಬಂದರೂ ಬರ್ಬೋದು. ಯೋ ದೇವ್ರೇ, ಈಗ ನಾನು ಮಾಡ್ಬೇಕಾ ಎಲ್ಲ ಕೆಲಸ? ಹಂಗಾರ ಆಯ್ತು ತೋರಿ ಮಾಡ್ತೇನೆ. ಬೇಕಂತ ಎಲ್ಲರೂ ತ್ರಾಸ ಕೊಡಾಕದಿರಿ ನನಗೆ. ಮಾಡಿ ಹೋಗಿ ಒಂದಿನ ನಡ ಬಗ್ಗಿಸಿ ಚಂದ ಕೆಲಸ ಮಾಡಿ ಹೋಗು. ನಿಮ್ಮಪ್ಪ ನಿಮ್ಮವ್ವ ನೀ ಭಾಳ ಚಲೋ ಬಾಳೆ ಮಾಡಾಕತ್ತಿ ಗಂಡನ ಮನ್ಯಾಗ, ಒಂದು ಹಿಡ್ದು ಎಲ್ಲ ಕೆಲಸ ಮಾಡ್ತಿ, ಹೌದು ಅನಿಸ್ಕೊಂಡಿ ಅಂತ ತಿಳ್ಕೊಂಡಾರ. ಇಲ್ಲಿ ನಿಂದ ಬಂಡವಾಳ ಏನೈತಿ, ಹುಳುಕ ಏನೈತಿ ಅಂತ ಅವ್ರಿಗೇನು ಗೊತ್ತು? ಏನ್ ನಿಮ್ಮ ಮಾತಿನ ಅರ್ಥ? ಅಲ್ಲ, ಮಾತಿನ ಅರ್ಥ ಅಂದ್ರೆ ಏನದು? ಮತ್ತೆ ಏನು ಮಾಡ್ತಿ ಇಲ್ಲಿ ನೀನು? ಅದನ್ನೇ ಹೇಳಿದೆಪ್ಪ. ಅದೇ ರೀ, ಆಕಿ ಎಲ್ಲ ಮಾಡ್ತಾಳಂದ್ರೆ ಬಂದಾಳ ಬಿಗ್ ಸಿಕ್ಕ್ರ ಮನ್ಯಾಗಿಂದ. ನಾನ್ ಬಂದಿರೋದು ಲಕ್ಷಾಧೀಶ್ವರ, ನಮ್ಮ ಅಪ್ಪ ಕೋಟ್ಯಾಧೀಶ್ವರ, ಕೂರಿಗಟ್ಲೆ ಆಸ್ತಿ ಐತಿ. ಅಂತ ಮನ್ಯಾಗ ಕಡ್ಡಿ ಎತ್ತಿಟ್ಟಿಲ್ಲ ನಾನು. ಅಲ್ಲಿಂದ ನಮ್ಮ ಅಪ್ಪ ಈ ಮನೆಗೆ ಕೊಟ್ಟಾನಂದ್ರೆ ನಿಮ್ ನಶೀಬದ. ಏನ ಸಿರಿಮಂತಿಕೆ ಇದ್ರ ನಿಮ್ಮ ತವ್ರ ಮನ್ಯಾಗಿದ್ದಿತ್ತು, ನಮಗೆ ಬರೋದು ಏನೈತೆ ಅದರಿಂದ? ಯಾಕೆ ಮದುವೆ ಆದ ವಸ್ತ್ರಾಗ ಯಾರಿಗೆ ನಡಕಾಗಿ ಸಾಲ ಕೊಡಿಸಿ ಸಿಕ್ಕೊಂಡು ಸೀರೆ ಉಟ್ಕೊಂಡಿದ್ರಲ್ಲ, ಅವಾಗ ನಿಮ್ಮನ್ನ ಬಚಾವ್ ಮಾಡಿದ್ಯಾರ ಲಕ್ಷಗಟ್ಲೆ ರೊಕ್ಕ ಕೊಟ್ಟು ನಮ್ಮ ಅಪ್ಪನ. ನೀವ ಇನ್ನೂ ಹೇಳ್ಬೇಕಂದ್ರೆ ನಮ್ಮ ಅಪ್ಪನ ಋಣದಾಗದಿರಿ ಗೊತ್ತನ. ಅತ್ತೇರಿ ಭಾಳ ತ್ರಾಸಾಗಿ ಆರಾಮಿಲ್ದಂಗ ಅಡ್ಮಿಟ್ ಆದಾಗ ದವಾಖಾನೆ ಖರ್ಚು ನಮ್ಮ ಅಪ್ಪನ ಕೊಟ್ಟಾನ. ನಿಮ್ದು ಸಾಲದಾಗ ಸಿಕ್ಕೊಂಡು ಒದ್ದಾಡ್ದಾಗ ಹೊಲಾನು ಸತಿಗೆ ಪೂರ ಇದಾಗಿತ್ತು. ನನ್ನ ಮಗಳು ಚಂದ ಇರಲಿ ಅಂತೇಳಿ ಹೊಲ ಸತಿಗೆ ಬಿಡಿಸ್ಕೊಟ್ಟಾನ. ಮತ್ತು 2 ಎಕರೆ ಹೊಲ ಹಂಗೆ ಗೌರಿ ಹಬ್ಬಕ್ಕೆ ಕೊಟ್ಟಾನ. ಅದ್ರಾಗ ಉಳುಮೆ ಮಾಡಕತ್ತೀರಿ. ಇಷ್ಟೆಲ್ಲ ಮಾಡಿಸ್ಕೊಂಡು ಹಂಗನೇ ಆಗದಿ ಅಂದಮೇಲೆ ಹೇಳಿ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕು. ಗಂಡನ ಮನೆಯವ್ರು ಹೆಂಡತಿ ಮನ್ಯಾನವ್ರ ಕಡೆ ಭಾಳ ಸಹಾಯ ತೊಗೊಂಡು ಅವ್ರು ಹಂಗನೇ ಆಗಿದ್ರೆ ಇಂಥ ಮಾತೆಲ್ಲ ಕೇಳ್ಬೇಕಾಕತಿ. ಅವ್ರು ಏನು ಮಾಡ್ತಾರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾಕತಿ. ಛೇ, ನನಗೆ ಭಾಳ ಬೇಸರ ಆಗಕತ್ತೈತ್ರಿ. ನಂದೇನು ತಪ್ಪಿಲ್ದ ಬಂದ ನಾನು ತಪ್ಪಾತಂತ ಕೇಳ್ಬೇಕಂತಂದ್ರೆ ಏನಪ್ಪ ನನಗೇನು ಸ್ವಾಭಿಮಾನ ಅನ್ನೋದಿಲ್ಲನ? ಹಾಂ ಹೇಳ್ರಿ ನೀವ ನೋಡೋಣ. ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ತಪ್ಪಾತ ಅನ್ನೋದ್ರಾಗ ಒಂದು ಅರ್ಥ ಐತಿ. ತಪ್ಪ ಮಾಡ್ಲಾರ್ದ ನಾ ಹೆಂಗೆ ತಪ್ಪಾತನ್ಲಿ ಇಷ್ಟಕ್ಕೂ? ಅಲ್ಲ, ಹೊಡೆದವ್ರವರು ಹೊಡೆಸ್ಕೊಂಡವ್ರವರು, ಮಾತಾಡಿದವ್ರವರು ಮಾತಾಡ್ಸ್ಕೊಂಡಕ್ಕೆ ನಾನು ಅಂಥದ್ದು ನನ್ನ ಮನ್ಸಿಗೆ ನೋವು ಅವ್ರು ಮಾಡ್ಯಾರ. ಅವ್ರು ಬಂದು ಕೇಳ್ಬೇಕು ಹೊರತು ನಾನು ಹೋಗ್ಬೇಕನ್ರಿ? ಹಾಂ ಅಲ್ಲ, ಮದ್ವೆ ಮಾಡ್ಕೊಂಡು ಗಂಡನ ಮನೆಯಾಗ ಅದೇನೆ ಅಂದ ಮಾತ್ರಕ್ಕೆ ಗಂಡ ಅತ್ತಿ ಅಲ್ಲ, ನಿಮಗೆ ಅಂತಾದೀನಿ ಅಂತ ತಿಳ್ಕೊಬೇಡ್ರಿ, ಹೇಳ್ತಾ ಇದ್ದೀನಿ. ಗಂಡ ಅತ್ತಿ ಮಾವ ಯಾರು ಏನು ಹೇಳಿದ್ರು ಒಂದು ಹೆಣ್ಣು ಕೇಳ್ಬಿಡ್ಬೇಕನ? ಆಕೆ ಇಷ್ಟ ಇರಲಿ ಬಿಡಲಿ, ಆಕೆ ಮನಸ್ಸಿನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇರಂಗಿಲ್ಲನ? ಈಗ ವಿನಾಕಾರಣ ಹೋಗಿ ನಾನು ಅವ್ರ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂದಿರ್ಬೇಕಂದ್ರೆ ನನಗೇನು ಕರ್ಮ ರೀ? ಹಾಂ ಒಂದು ಮಾತು ಹೇಳಲ್ಲ, ನನಗೆ ಸ್ವಲ್ಪ ಇಷ್ಟ ಇಲ್ಲ. ಮಾವಾರು ಅತ್ತಿಯರು ಅವ್ರು ಹೇಳಿದ್ರಲ್ಲ ಅನ್ನೋ ಕಾರಣಕ್ಕೆ ಹೊಂಟೇನಷ್ಟೇ. ಅವರೇನು ನನ್ನ ಮನ್ಸಿಗೆ ಸ್ವಲ್ಪ ನೋವು ಮಾಡಿಲ್ರಿ. ಅಲ್ಲ, ನನಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಮಕ್ಕಳು ಮುಟ್ಟಬೇಡ ಅಂದ್ರು. ಎಷ್ಟು ಅವಮಾನ ಆಯ್ತು, ಎಷ್ಟು ಮನ್ಸಿಗೆ ನೋವು ಆಯ್ತು. ನನಗಿಲ್ಲಿ ಬಂದಾಗಿಂದನೂ ಬರೀ ಚುಚ್ಚಿ 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 ಮಾತಾಡ್ತಾನೆ ಅದಾರೆ ಹೊರತು ಯಾವತ್ತೂ ಪ್ರೀತಿಯಿಂದ ಚೆಂದಾಗಿ ಮಾತಾಡಲೇ ಇಲ್ಲ. ಅಂಥವ್ರ ಮುಂದೆ ನಾನೇ ತಲೆ ತೆಗಿಸ್ಬೇಕಾ? ಅಲ್ಲ, ಇದೇನು ಮನುಷ್ಯ? ಅಲ್ಲ, ಸರಿ ಅಂದ್ರೆ ಎಷ್ಟಂತ ಸರಿಬೇಕ್ರಿ? ಗ್ವಾಡೆ ಹತ್ತು ಮಟ್ಟ ಸರಿ ಹಾಕಕತ್ತಿ. ಅಲ್ಲ, ಮನುಷ್ಯಾಗ ಅವಮಾನ ಆದಮೇಲೂ ಮತ್ತು ನಾನು ಅವ್ರು ಇರೋ ಜಾಗಕ್ಕೆ ಹೋಗಿ ಮತ್ತೆ ಅವಮಾನ ಮಾಡಿಸ್ಕೋಬೇಕಂದ್ರೆ ಈಗ ನಾವು ಹೋಗಿ ಕರೆದ್ರೆ ನಂಗೆ ಪ್ರೀತಿಯಿಂದ ನಾವು ಹೋಗ್ತಿದ್ದಂಗೆ ನನಗೆ ಕುರ್ಚಿ ಹಾಕಿ ಕುಂದ್ರಿಸಿ ಮನೆಯಾಗಿದ್ದು ತಿನ್ನಾಕ ತಂದು ಕೊಟ್ಟು ನನಗೆ ಅರ್ಶಿನ ಕುಂಕುಮ ಹಚ್ಚಿ ಸೀರೆ ಉಡಿಸಿ ಕಳಿಸ್ತಾರಂತ ಮಾಡಿರೆ ಇಲ್ಲ. ಎದಕ್ಕೆ ಬಂದು ಏನಾಯ್ತು, ನಿನ್ನ ಖುಷಿ ಆತನು, ಅದಾತು ಇದಾತು ಆಳಿ ಲೊಟ್ಟಿ ಇರ್ತಾವೆ ಮತ್ತು ಅವ್ರ ಮಾತು ಇದೆಲ್ಲ ಕೇಳಿಸ್ಕೊಂಡು ನಾ ಬರ್ಬೇಕು ಅಲ್ಲ? ಅದಕ್ಕೆ ಕಸ್ತೂರಿ ನಾ ಹೇಳಿದ್ದೆ, ನೀ ಗಟ್ಟಿಯಾಗಿ ನಿಂತಿದ್ರೆ ನಾವು ಹೊಳ್ಳಿ ಮಾತಾಡ್ತೇನೆ ನಮ್ಮ ಅಪ್ಪಗೆ. ಆಗೋದಿಲ್ಲ, ನಾನು ಹೆಂಡ್ತಿ ಯಾರ ಮುಂದೆ ತಲೆ ತಗ್ಗಿಸೋದಿಲ್ಲ ಅಂತ ನಾನು ಹೇಳ್ತೇನೆ. ನೀನು ಹೋಗ್ಲಿ ಬಿಡ್ರಿ, ಜಗಳ ಮಾಡಿಬಿಡ್ರಿ, ಮಾವರಿಗೆ ಬೇಜಾರಾಕತಿ, ಅತ್ತಿಯರಿಗೆ ಬೇಜಾರಾಕತಿ, ಹೋಗ್ಲಿ ಬಿಡ್ರಿ ಅನ್ನೋದಕ್ಕೆ ಸುಮ್ಮನೆ ಇರ್ತೇನೆ ನಾನು. ಗೊತ್ತನ? ಹೇಳ್ಬೇಕಂದ್ರೆ ನನಗಂತರೂ ಎಳ್ಳು ಕಾಳು ಮನಸ್ಸಿಲ್ಲ ಈಗ ಹೋಗಿ ಕರ್ಯಾಕ. ನಿನ್ನೆ ನನಗೆ ಏನು ಕಿಮ್ಮತ್ತಿಲ್ಲ, ನನಗೆ ಇಡೇ ಊರ ಮಂದಿನ ನನಗೆ ಮರ್ಯಾದೆ ಕೊಡ್ತಾರೆ. ಅಂಥದ್ರಾಗ ನಾ ಹೋಗಕ್ಕಿನ್ ಕರೆದ್ರೆ ನನಗೆ ಕಿಮ್ಮತ್ತಿಲ್ದಂಗೆ ಮಾಡಿಲ್ಲ. ಕರೆದ್ರೆ ಬರಲಿಲ್ಲಕ್ಕೆ ತಾಯಿ ಒಂದು ಹೊಡ್ತಾ ಹೊಡೆದಿದ್ದನ್ನು ತಲೆಯಾಗಿ ಇಟ್ಕೊಂಡು ನಾಟಕ ಮಾಡ್ಕೊತ ಬೇಕಂತ ಅಲ್ಲಿ ಕುಂತಾಳ. ಅಂಥ ಸೊಕ್ಕಿನಕ್ಕಿನ್ನ ಕರಿಬಾರ್ದಂತೇನೆ ನಾನು. ಓ ಅಮ್ಮಾರ ಬರ್ರಿ. ಕಸ್ತೂರಿ ಇವ್ರು ನಮ್ಮ ತಂಗಿಲ್ಲ, ಅವ್ರ ಅತ್ತಿಯರು. ನಮಸ್ಕಾರಮ್ಮ, ಬರ್ರಿ ಒಳಗೆ ಬರ್ರಿ. ಹಾಂ ನಮ್ಮ ಬರ್ತೇನೆ. ಇಲ್ಲೇ ಒಂಚೂರು ಫಸ್ಟ್ ಗಾಳಿ ಕುಂದಿರ್ತಂತ ತಡಿವ, ಜಳ ತರ್ಕೊಳಕ್ಕಾಗೋಲ್ತು.
ನಾವು ನಿಮ್ಮನೆಗೆ ಬರಾಕತ್ತಿದ್ವಮ್ಮ. ಓ ಬೀಗ್ರೆ ಬರ್ರಿ ಒಳಗೆ ಬರ್ರಿ. ಅಲ್ಲ ನಮ್ಮನೆಗೆ ಬರತ್ತಿದ್ರಂತೀವ್ರಿ. ಅದಾ ನನ್ನ ಮಗಳು ಬೇಸರ ಮಾಡ್ಕೊಂಡಿದ್ಲಲ್ರಿ, ಅದಕ್ಕೆ ಕರ್ಕೊಂಬರೋಗಂತ ನಾನು ಕಳ್ಸಾಕತ್ತಿದ್ದೆ ರೀ. ಇದ ನೀವು ತಪ್ಪು ಮಾಡ್ತಾ ಇರೋದ, ನೀವೆಲ್ಲರೂ ಶೇರ್ ಮಾಡಾಕತ್ತಿರೋ ತೆಪ್ಪು ಅಲ್ರಿ. ಅದು ಎಷ್ಟು ಮುದ್ದು ಮಾಡಿ ಹಾಳು ಮಾಡಿರೇಕಿನ್ ನೀವು. ಎಷ್ಟು ಮಂಡಾಟ ಏನ್ ತಾನ. ದೊಡ್ಡವ್ರ ಸಣ್ಣವ್ರನ್ನ ಕಿಮ್ಮತ್ತಿಲ್ಲ ಏನಿಲ್ಲ. ಸ್ವಲ್ಪರ ತಿಳುವಳಿಕೆ ಬೇಡ. ಎರಡು ಹಡ್ದಾಳ ಈಗ ಆಕಿ. ಅಲ್ಲ ತಡಿ, ಈಗ ಒಂದು ಹೊಡ್ತಾ ಹೊಡೆದಿದ್ಯಾರ ತಾಯಿ, ಬೈದಿದ್ಯಾರ ಅಣ್ಣ. ತವ್ರ ಮನೆ ಒಳಗೆ ಆಗಿದ್ದನ್ನು ಅಲ್ಲೇ ಬಿಡೋದು ಬಿಟ್ಟು ಯಾರು ಗಂಡನ ಮನ್ಯಾಗ ಬಂದು ಅದನ್ನು ರಂಪಾಟ್ ಮಾಡೋದಿಲ್ರಿ. ತಿಳುವಳಿಕಸ್ಥ ಹೆಣ್ಮಕ್ಳು ಗೊತ್ತನ್ರಿ. ಅಲ್ಲಿ ಆಗಿದ್ದನ್ನು ಅಲ್ಲೇ ಬಿಟ್ಟು ಬರ್ತಾರ. ಅಂಥದಕ್ಕೆ ಬಂದು ಅಲ್ಲಿ ರಂಪಾಟ್ ಮಾಡಿದ್ರಿಂದ ನೀವು ಕರೆಯಾಕೆ ಬಂದರು. ನಿಮಗೆ ತಾಯಿ ಮಗ್ಗ ಮರ್ಯಾದೆ ಕೊಡ್ಲಂಗೆ ಅಲ್ಲೇ ಉಳ್ಕೊಂಡ್ಲ. ಈಗ ಮತ್ತೆ ನೀವು ಮನೆ ಸೊಸಿನ ಕರ್ಕೊಂಬರ್ತೇನೆ ಅಂತಿರಲ್ಲ, ನೀವು ಕರೆಯಾಕೆ ಕಳ್ಸಾಕತ್ತಿರಲ್ಲ. ಮೊದಲು ನೀವು ಮುದ್ದು ಮಾಡೋದು ಭಾಳ ಹೆಚ್ಚಾಗೈತಿ. ಅದು ಅಲ್ದ ಏನು ತಪ್ಪಿಲ್ದ ಈ ಹುಡುಗಿ ಯಾಕೆ ಹೋಗಲ್ಲ ತಲೆ ಬಗ್ಗಿಸ್ಬೇಕು? ನೋಡ್ರಿ ಹೇಳ್ತೇನೆ ಕೇಳ್ರಿ, ಅತಿಯಾದ ನೀವು ಪ್ರೀತಿ ಮಾಡ್ರಿ, ನಿಮ್ಮ ಮಕ್ಕಳನ್ನ ಬೇಡ ಅಂತ ಹೇಳೋದಿಲ್ಲ. ಇನ್ನೊಬ್ರ ಮನೆಗೆ ವಾಳೆ ಆಗೋಂಗೆ ಪ್ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಗೊತ್ತ್ರಿ, ನೀವು ನಮಗೊಂದು ಟೈಮ್ನಾಗ ಭಾಳ ಸಹಾಯ ಮಾಡಿರಿ. ನಿಮ್ಮಿಂದ ನಾವೆಷ್ಟೋ ಚೇತರಿಸ್ಕೊಂಡೇವೆ ಅಂತ ನಮ್ಗೆ ಗೊತ್ತು. ಅದ ಒಂದು ಕಾರಣಕ್ಕೆ ನಿಮ್ಮ ಮಗಳು ಏನು ಹಾರಾಡಿದ್ರು ಏನ ಮಾಡಿದ್ರು ತಡ್ಕೊಂಡು ಸುಮ್ಮನದೇವಿ. ಇಲ್ಲಿ ಬಂದು ನಿಮ್ಗೆ ಯಾವತ್ತೂ ಹೇಳಲಿಲ್ಲ. ಇವತ್ತು ನನಗೂ ಬೇಜಾರಾಗೈತಿ. ಅದಕ್ಕೆ ಇವತ್ತು ಇಲ್ಲಿ ಮಠ ಬಂದೇನು ನೋಡ್ರಿ ನಾ. ಅಲ್ಲ ಯಾಕ್ರಿ ಏನಾಯ್ತು? ಅಲ್ಲ ನನ್ನ ಮಗಳು ಮಾಡಿದ ತಪ್ಪಂತ ಗೊತ್ತು. ಮತ್ತೀಗ ಮನೆ ಮಗಳನ್ನ ಬಿಡಾಕತ್ತೇನೆ ರೀ. ಹಂಗೆ ಅದಕ್ಕೆ ಕರ್ಕೊಂಬರೋಗಂತ ಕಳ್ಸಾಕತ್ತಿದ್ದೆ. ಬಿಡ್ರಿ, ನಿಮಗೆ ಮಗಳ ಮ್ಯಾಗ ಎಷ್ಟು ಪ್ರೀತಿ ಐತಿ, ಮಗಳನ್ನ ಹೆಂಗೆ ಬಿಡಾಕೈತಿ ಅಂತ ನಿಮಗೈತಿ. ಹಂಗೆ ಆಕಿಗೂ ತಾಯಿ ಅಣ್ಣನ ಹೆಂಡತಿ ಅನ್ನೋದಿತ್ತಂದ್ರೆ ಬರ್ತಾಳ. ನೋಡ್ರಿ, ದುರಹಂಕಾರಕ್ಕೆ ಉದಾಸೀನ ಮದ್ದಂತೇಳಿ ಆಕಿ ದುರಹಂಕಾರಕ್ಕೆ ನೀವು ಹೋಗಿ ಯವ್ವ ಯಕ್ಕ ಅಂದ್ರಿ ಆಕಿ ಮಾಡಿದ್ದೆ ಸರಿ ಅಂತ ಆಕಿಗೆ ಅನಿಸ್ತೈತಿ. ನೀವು ಯಾರು ತೆರೆ ಕೆಡ್ಸ್ಕೊಳಂಗಿದ್ರೆ ಆಕಿ ಹಾಗೆ ಬರ್ತಾಳ. ಅರ್ಥ ಆತ? ಈ ಹುಡುಗಿನ ಅನ್ಯಾಯವಾಗಿ ಅಲ್ಲಿ ಕಳ್ಸಕ್ಕೆ ಹೋಗ್ಬೇಡ್ರಿ. ಭಾಳ ಮಾತಾಡ್ತಾಳ್ರಿ ಈಕಿ, ಭಾಳ ಮಾತಾಡ್ತಾಳೆ ಏನ್ರಿ. ಅವೆಲ್ಲ ಹೇಳ್ಕೊಂತ ಕುಂತ್ರೆ ಈಗ ಸುಮ್ಮನೆ ನಾನಿದ್ದು ಇಲ್ಲೇ ಜಗಳ ಹಚ್ಚಿದಂಗೆ ಆಕೈತಿ. ಅದೆಲ್ಲ ಬೇಡ ಏನ್ರಿ. ನಾನು ನೋಡ್ತೀನಲ್ಲ, ನೀವೇನು ಅನ್ಕೊಳಂಗಿಲ್ಲ ಅಂದ್ರೆ 2 ದಿನ ಇರ್ಲೇನ್ರಿ ನಾನು. ಅಯ್ಯೋ ದೇವ್ರೆ, ಏನು ಹಿಂಗೆ ಕೇಳ್ತೀರಿಪ್ಪ? ಬರ್ರಿ ಒಂದು ದೇವ್ರೆ, ಬರ್ರಿ ಒಳಗೆ ಬರ್ರಿ. ನೀವು ಹಿಂಗೆಲ್ಲ ಕೇಳಕೋಬೇಡ್ರಿಪ್ಪ. ನಿಮ್ಮ ಮನೆ ಅಕ್ಕ ಇದು, ನೀವು ಹಿಂಗೆ ಕೇಳಿದ್ರಿ ಹಂಗೆ. ಒಳಗೆ ಬರ್ರಿ. ಇಲ್ಲಿನೂ ಭಾಳ ಐತಿ ವಿಚಾರ. ಇಲ್ಲಿದು ಮೊದಲು ಬದಲಿ ಮಾಡಿ ಅಲ್ಲಿದನ್ನು ಇಲ್ಲಿ ಹೇಳಿ ಅಲ್ಲಿದು ಬದಲಿ ಮಾಡ್ತೀನಿ. ಇದನ್ನು ಹಿಂಗೆ ಬಿಟ್ರೆ ನಡೆಯಂಗಿಲ್ಲ. ಬಿಡು ನೀರಾಕ. ಹಾ, ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಹೆಂಗೈತಿ? ಸುಮ್ಕೊಂಡ್ರ ಅಷ್ಟೇ. Jadi